ST ಮೀಸಲಾತಿ ಗೌರವಾನ್ವಿತ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ ಮೇಲೆ ನಿನ್ನೆ ಅದಕ್ಕೆ ಗೆಜೆಟ್ ನೋಟಿಫಿಕೇಷನ್ ಕೂಡ ಮಾಡಿದ್ದೇವೆ. ಅದಕ್ಕೆ ಕಾನೂನಿನ ರಕ್ಷಣೆ ಕೊಡೋದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿದ್ದೇವೆ, ಮುಂದೂ ಕೂಡ ಮಾಡ್ತೇವೆ. ಈ ಆರ್ಡಿನೆನ್ಸ್ ಏನು ಸುಗ್ರೀವಾಜ್ಞೆ ಇದೆ ಇದು ಬರುವಂಥ ಅಸೆಂಬ್ಲಿಯಲ್ಲಿ ಅದನ್ನು ಕೂಡ ಎರಡೂ ಸದನದ ಒಪ್ಪಿಗೆಯನ್ನು ಪಡ್ಕೊಳ್ಳೋ ಅವಶ್ಯಕತೆ ಇದೆ. ಅದನ್ನು ಕೂಡ ನಾವು ಬರುವಂಥ ಸದನದಲ್ಲಿ ಮಾಡ್ತೇವೆ. ಅವು ಎಲ್ಲವೂ ಕೂಡ ಬೇರೆ ಬೇರೆ ಕಮಿಷನಲ್ಲೆಲ್ಲ ಇದ್ದಾವೆ. ಅವ್ರ ರಿಪೋರ್ಟ್ ಬಂದ ತಕ್ಷಣವೇ ಕ್ರಮ ತೆಗೆದುಕೊಳ್ತೇವೆ. ನಾನು ಯಾವುದೇ ಮೀಸಲಾತಿ ಯಾವುದೇ ವರ್ಗದ ತೆಗೆಯೋದಾಗಲಿ ಹಾಕೋದಾಗಲಿ ನಾನು ಪ್ರತಿಕ್ರಿಯೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನೇ ಮಾಡಿದರೂ ಸಂವಿಧಾನ ಮತ್ತು ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಾಗತ್ತೆ. ಮಿಕ್ಕಿದೆಲ್ಲ ಹೇಳಿಕೆಗಳು ಅವರವರ ವೈಯಕ್ತಿಕ ಹೇಳಿಕೆಗಳು. ಒಂದು ಸರ್ಕಾರವಾಗಿ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಮೀಸಲಾತಿ ಅತ್ಯಂತ ಸೆನ್ಸಿಟಿವ್ ವಿಚಾರ ಇರೋದರಿಂದ ಅದನ್ನು ಸಂವಿಧಾನ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದುವರಿದ್ದೇವೆ.